ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಗ್ರೂಪ್ ಎ ಮತ್ತು ಬಿ, ಸಿ ವಿಭಾಗಗಳಲ್ಲಿ 33ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕಾತಿ ಅಧಿಕೃತ ಸೂಚನೆ ಹೊರಡಿಸಲಾಗಿದೆ. ಇದು ಎಲ್ಲೆಲ್ಲಿ ಜಾಬ್ ಇದೆಯಪ್ಪ ಅಂತಂದರೆ, ಜಾಬ್ ಲೊಕೇಶನ್ ನೋಡೋದಾತಂದರೆ ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈ ಶಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಅರ್ಜಿ ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಬರ್ರಿ. ಸಂಸ್ಥೆ ಹೆಸರು ನೋಡೋದಾದ್ರೆ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಂಸ್ಕೃತ ಸಚಿವಾಲಯದ ಸ್ವಾಯತ್ತ ಸಂಸ್ಥೆ ಆಗೈತಿ. ಅಧಿಸೂಚನೆ ಸಂಖ್ಯೆ ನೋಡೋದಾತಂದ್ರೆ ಅಡ್ವರ್ಟೈಸ್ ನಂಬರ್ SA-50/2/2026. ನೆಕ್ಸ್ಟ್ ಪ್ರಕಟಣೆ ದಿನಾಂಕ ನೋಡೋದಾತಂದ್ರೆ 22 ಆಗಸ್ಟ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಸೆಪ್ಟೆಂಬರ್ 2026 ನಿಮ್ಮದು ಎಂಡ್ ಆಗ್ತೈತಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದು ಆಫ್ಲೈನ್ ಮೂಲಕ ಇರ್ತೈತಿ. ಆನ್ಲೈನ್ ಎಲ್ಲ ಆಫ್ಲೈನ್ ಇರ್ತೈತಿ. ಓಕೆ, ಆಫ್ಲೈನ್ ನಿಮ್ಗೆ ಫಾರ್ಮ್ ಬೇಕಾಯ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ದಾಗ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತಾನೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ, ನಾನು ಶೇರ್ ಮಾಡ್ತಾನೆ. ಓಕೆ, ಅಧಿಕೃತ ವೆಬ್ಸೈಟ್ ನೀವು ನೋಡ್ಬೋದು https://sahityacademy.gov.in ಅಂತೇಳಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೋಬೋದು ನೀವು. ನೋಡಿರಿ, ಹುದ್ದೆ ಹೆಸರು ನೋಡೋದಂತಂದ್ರೆ ಇಲ್ಲಿ ಡೆಪ್ಯೂಟಿ ಸೆಕ್ರೆಟರಿ, ಅಸಿಸ್ಟೆಂಟ್ ಎಡಿಟರ್, ಸೀನಿಯರ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್, ಜೂನಿಯರ್ ಟ್ರಾನ್ಸ್ಫರ್ಲೇಷನ್ ಆಫೀಸರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಪ್ರೋಗ್ರಾಮ್ ಅಸಿಸ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಪಬ್ಲಿಕೇಶನ್ ಅಸಿಸ್ಟೆಂಟ್, ಪ್ರೋ ರೀಡರ್ ಕಮ್ ಜನರಲ್ ಅಸಿಸ್ಟೆಂಟ್, ಸ್ಟೆನೋಗ್ರಾಫರ್ ಗ್ರೇಡ್ 2, ಮೆಸೆಂಜರ್ ಕಮ್ ರೈಡರ್. ಓಕೆ, ಇಲ್ಲಿ ಹಲವಾರು ಹುದ್ದೆಗಳದಾವ. ಟೋಟಲ್ ಆಗಿ 33ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಓಕೆ, ನೆಕ್ಸ್ಟ್ ವ್ಯಾನ್ ಡ್ರೈವರ್ ಬರ್ತಾರೆ, ಜೂನಿಯರ್ ಕ್ಲರ್ಕ್, ಮಲ್ಟಿ ಟಾಸ್ಕಿಂಗ್ ಸ್ಟಾಪ್. ಓಕೆ, ಇದು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಅದಾವ ಅಂತ ನೋಡೋದಾತಂದ್ರೆ ನಿಮಗೆ ನೋಟಿಫಿಕೇಷನ್ನ ನಾನು ಟೆಲಿಗ್ರಾಮ್ದಾಗ ಶೇರ್ ಮಾಡ್ತಾನೋ, ಅಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆ ನೋಡೋದಾತಂದ್ರೆ ಡೆಪ್ಯೂಟಿ ಸೆಕ್ರೆಟರಿ ಅಂತ ಏನು ಬರ್ತಾರೆ, ಯಾವುದೇ ಭಾಷೆಯಲ್ಲಿ 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ, ಮಾಸ್ಟರ್ಸ್ ಡಿಗ್ರಿ ಅಥವಾ MBA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪದವಿಯನ್ನು ಮಾಡಿರಬೇಕಾಗ್ತದೆ. ಸಂಬಂಧಿತ ಶ್ರೇಣಿಯಲ್ಲಿ ಲೆವೆಲ್ 10 ಅಥವಾ ಅದಕ್ಕಿಂತ ಹೆಚ್ಚಿನ ಅಂತಂದ್ರೆ 7 ವರ್ಷಗಳ ಅನುಭವ ಬೇಕಾಗಿರ್ತೈತಿ. ಗರಿಷ್ಠ ವಯೋಮಿತಿ 50 ವರ್ಷ. ಆಯ್ಕೆ ಸಂದರ್ಶನದ ಮೂಲಕ ಮಾಡ್ತಾರೆ. ಅಸಿಸ್ಟೆಂಟ್ ಎಡಿಟರ್ ಅಂತ ಬರ್ತಾರೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಭಾಷೆ ಅಥವಾ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿರಬೇಕು. ಇಂಗ್ಲೀಷ್ ಅಥವಾ ಹಿಂದಿ ಮತ್ತು ಪ್ರಾದೇಶಿಕ ಭಾಷೆಯ ಉತ್ತಮ ಜ್ಞಾನ, 5 ವರ್ಷಗಳ ಕಾಫಿ ಎಡಿಟಿಂಗ್ ಅನುಭವ ಇರಬೇಕು. ವಯೋಮಿತಿ ಗರಿಷ್ಠ 50 ವರ್ಷ. ಆಯ್ಕೆ ಸಂದರ್ಶನದ ಮೂಲಕ ಮಾಡ್ತಾರೆ. ನೆಕ್ಸ್ಟ್ ಸೀನಿಯರ್ ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟನ್ನು ನೋಡೋದಾದರೆ ಲೈಬ್ರರಿ ಸೈನ್ಸ್ನಲ್ಲಿ ಪದವಿ, ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಮತ್ತು 5 ವರ್ಷಗಳ ಗ್ರಂಥಾಲಯ ಅನುಭವ ಇರಬೇಕು. ಆಯ್ಕೆ ನೋಡೋದಾತಂದರೆ ಲಿಖಿತ ಪರೀಕ್ಷೆ 100 ಅಂಕಗಳ ಮತ್ತು ಭಾಗ 1:50 1:50 ಅಂಕಗಳ ಧ್ಯೇಯೋದ್ದೇಶ ಪರೀಕ್ಷೆ, ಭಾಗ 2 50 ಅಂಕಗಳ ವಿವರಣಾತ್ಮಕ ಪರೀಕ್ಷೆ. ಜೂನಿಯರ್ ಟ್ರಾನ್ಸ್ಫರ್ಲೇಷನ್ ಆಫೀಸರ್ನ ನೋಡೋದಾತಂದ್ರೆ ನೋಡ್ರಿ, ಇವರು ಹಿಂದಿ ಅಥವಾ ಇಂಗ್ಲೀಷ್ ವಿಷಯದೊಂದಿಗೆ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಅನುವಾದದಲ್ಲಿ ಡಿಪ್ಲೊಮಾ ಕೋರ್ಸ್ ಆಯಿತಾ. ಮತ್ತು ನೆಕ್ಸ್ಟ್ 3 ವರ್ಷಗಳ ಸಾಹಿತ್ಯ ಅನುವಾದ ಅನುಭವ ಇರಬೇಕು. ಆಯ್ಕೆ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ 100 ಅಂಕಗಳ ಲಿಖಿತ ಪರೀಕ್ಷೆ ಇಡ್ತಾರೆ. ಅನುವಾದ ಮತ್ತು ಭಾಷಾ ಪ್ರೌಢಿಮೆ ಇರ್ತೈತಿ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಅಸಿಸ್ಟೆಂಟ್, ಪಬ್ಲಿಕೇಶನ್ ಅಸಿಸ್ಟೆಂಟ್, ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಯಾವುದೇ ಪದವಿ, ಗ್ರ್ಯಾಜುಯೇಷನ್ ಮುಗಿದಿದ್ರೆ ಅಥವಾ ಪ್ರಿಂಟಿಂಗ್ ಅಥವಾ ಪುಸ್ತಕ ಪ್ರಕಟಣೆ ಡಿಪ್ಲೊಮಾ ಮತ್ತು 5 ವರ್ಷಗಳ ಅನುಭವ ಇರಬೇಕು. ಆಯ್ಕೆ 100 ಅಂಕಗಳ ಲಿಖಿತ ಪರೀಕ್ಷೆ ಇರ್ತೈತಿ ಅವರಿಗೆ. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ 2 ಅಂತ ಬರ್ತಾರೆ. ಇವರಿಗೆ 12ನೇ ತರಗತಿ ಮುಗಿದಿರಬೇಕು. 10+2 ತೆರಗಡೆ ಆಗಿರಬೇಕು. ಶಾರ್ಟ್ ಹ್ಯಾಂಡಲ್ಲಿ 80 ವರ್ಡ್ ಫರ್ ಮಿನಿಟ್ ಅಂತಂದರೆ 1 ನಿಮಿಷಕ್ಕೆ 80 ವೇಗ ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕು. ಆಯ್ಕೆ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ, ಸ್ಕಿಲ್ ಟೆಸ್ಟ್ ಅಂತ ಬರ್ತದಲ್ಲ, ಅದನ್ನು ಇಲ್ಲಿ ಮಾಡಬೇಕಾಗತ್ತಾ. ಜೂನಿಯರ್ ಕ್ಲರ್ಕ್ನ ನೋಡೋದಂತಂದ್ರೆ 12ನೇ ತರಗತಿ ತೆರಗಡೆ ಆಗಿರಬೇಕು. ಇಂಗ್ಲೀಷ್ನಲ್ಲಿ ಎಷ್ಟಪ್ಪ ಅಂತಂದ್ರೆ 1 ಮಿನಿಟ್ಗೆ 35 ವರ್ಡ್ನ ನೀವು ಟೈಪ್ ಮಾಡಿರಬೇಕು. ಅಥವಾ ಹಿಂದಿಯಲ್ಲಿ 30 ವರ್ಡ್ ಪರ್ ಮಿನಿಟ್ನ ನೀವು ಟೈಪಲ್ಲಿ ವೇಗವಾಗಿ ಮಾಡಬೇಕಾಗ್ತೈತಿ. ಆಯ್ಕೆ ಲಿಖಿತ ಪರೀಕ್ಷೆ 100 ಅಂಕಗಳಲ್ಲಿರ್ತೈತಿ ಮತ್ತು ಟೈಪಿಂಗ್ ಕೌಶಲ್ಯ ಪರೀಕ್ಷೆನ ಮಾಡಲಾಗ್ತೈತಿ. ನೆಕ್ಸ್ಟ್ MTS 10ನೇ ತರಗತಿ ನೀವು ಪಾಸ್ ಆಗಿರಬೇಕು ಅಥವಾ 12ನೇ ತರಗತಿ ITI ತೆರಗಡೆ ಮತ್ತು ಕಂಪ್ಯೂಟರ್ ಮೂಲಭೂತ ಜ್ಞಾನ ಇರಬೇಕು ನಿಮಗೆ. ಆಯ್ಕೆ 100 ಅಂಕಗಳ ಲಿಖಿತ ಪರೀಕ್ಷೆ ಇರ್ತೈತಿ. ನೆಕ್ಸ್ಟ್ ವ್ಯಾನ್ ಡ್ರೈವರ್ ಅಥವಾ ಮೆಸೆಂಜರ್ ಕಮ್ ರೈಡರ್ ಅಂತ ಇರ್ತಾರೆ. 10ನೇ ತರಗತಿ ಅಥವಾ 12ನೇ ತರಗತಿ ತೆರಗಡೆ. ನೆಕ್ಸ್ಟ್ ಚಾಲನಾ ಪರವಾನಗಿ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಮತ್ತು 3 ವರ್ಷಗಳ ಅನುಭವ ಇರಬೇಕು. ಆಯ್ಕೆ ನೋಡೋದಾತಂದ್ರೆ ಲಿಖಿತ ಪರೀಕ್ಷೆ ಮತ್ತು ಡ್ರೈವಿಂಗ್ ಕೌಶಲ್ಯ ಪರೀಕ್ಷೆನ ಮಾಡಲಾಗ್ತೈತಿ. ನೆಕ್ಸ್ಟ್ ಹುದ್ದೆ ಹಂತ ಲೆವೆಲ್ 10 ಮತ್ತು ಲೆವೆಲ್ 11 ಅಂತಂದ್ರೆ OBC ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದ ವಿವರ 1,000 ಐತ್ರಿ. ನೆಕ್ಸ್ಟ್ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 500 ಐತಿ.
ನೆಕ್ಸ್ಟ್ EWS ಮತ್ತು PWD ಅಭ್ಯರ್ಥಿಗಳಿಗೆ ಶುಲ್ಕವಿಲ್ಲ ಇಲ್ಲಿ. ನೆಕ್ಸ್ಟ್ ಲೆವೆಲ್ 1ರಿಂದ ಲೆವೆಲ್ 6ರವರೆಗೆ ಎಷ್ಟೈತಪ್ಪ ಅಂತಂದ್ರೆ 800 ರೂಪಾಯಿ ಐತಿ. OBC ಮತ್ತು ಸಾಮಾನ್ಯದವರಿಗೆ 800 ರೂಪಾಯಿ, SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 500 ರೂಪಾಯಿ. ನೆಕ್ಸ್ಟ್ EWS ಮತ್ತು PW ಅಭ್ಯರ್ಥಿಗಳಿಗೆ ಶುಲ್ಕ ಇರೋದಿಲ್ಲ. ಅರ್ಜಿ ಸಲ್ಲಿಸುವ ವಿಧಾನ ಹೌ ಟು ಅಪ್ಲೈ ಅಂತ ನೋಡೋದಾತಂದ್ರೆ ನೋಡಿರಿ, ಇಲ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಏನು ಮಾಡ್ಬೋದು, ಇಲ್ಲಿ ಆಫ್ಲೈನ್ ಫಾರ್ಮ್ನ ತೊಗೊಳ್ಬೋದು. ನೆಕ್ಸ್ಟ್ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ದಾಗ ನಾನು ಇದ್ರ ಫಾರ್ಮ್ನ ಕೊಟ್ಟಿರ್ತಾನೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ತುಂಬ್ಕೋಬೋದು. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಅಂಟಿಸಿ ಮತ್ತು ಸಹಿ ಮಾಡಬೇಕು. ಎಲ್ಲ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಮತ್ತು ಅನುಭವಗಳ ಪ್ರಮಾಣ ಪತ್ರಗಳು ಇರ್ತಾವೆ, ಮತ್ತು ಜಾತಿ ಪ್ರಮಾಣ ಪತ್ರ ಇರ್ತೈತಿ, ಮತ್ತು ಸೆಲ್ಫ್ ಅಸಿಸ್ಟೆಡ್ ಮಾಡಬೇಕು. ನಕಲುಗಳನ್ನು ಲಗತ್ತಿಸಿ. ನೆಕ್ಸ್ಟ್ ಪಾವತಿಸಿದ DD ಅಂತಂದ್ರೆ ನೀವು DD ಏನು ಕಟ್ಟಿರ್ತೀರಲ್ಲ ಪೋಸ್ಟ್ ಆಫೀಸ್ನಾಗ, ಅದನ್ನು ಅರ್ಜಿಯೊಂದಿಗೆ ನೀವು ಹಚ್ಚಬೇಕು. ಎನ್ವಾಲಪ್ ಮೇಲೆ ಕಡ್ಡಾಯವಾಗಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತೇಳಿ ಬರೋದ ಯಾವುದಕ್ಕೆ ಅಪ್ಲಿಕೇಶನ್ ಹಾಕತ್ತಿರಲ್ಲ ಅದನ್ನು ಅಲ್ಲಿ ತುಂಬಬೇಕು. ಇಲ್ಲಿ ಏನೈತಿಲ್ಲ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಇಲ್ಲಿ ಡ್ಯಾಶ್ ಐತಿಲ್ಲ. ಸೊ ಇಲ್ಲಿ ಡ್ಯಾಶ್ ನೀವು ಇದೇ ರೀತಿ ಬರೋದ. ಇಲ್ಲಪ್ಪ ಅಂತಂದ್ರೆ ಎನ್ವಾಲಪ್ ಇದೇ ರೀತಿ ಸಿಗ್ತಾವೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತೇಳಿ ಅಪ್ಲಿಕೇಶನ್ ಹಾಕಕ್ಕೆ ಎನ್ವಾಲಪ್ ಕೊಡಂದ್ರೆ ಕೊಡ್ಬೋದು. ಓಕೆ, ಅಲ್ಲಿ ಯಾವ ಪೋಸ್ಟಿಗೆ ಹಾಕತ್ರಿ ಆ ಪೋಸ್ಟ್ನ ಇಲ್ಲಿ ತುಂಬ್ರಿ. ಅರ್ಜಿ ಕಳಿಸಬೇಕಾದ ವಿಳಾಸ ನೋಡಿರಿ. ಇಲ್ಲಿ ಸೆಕ್ರೆಟರಿ ಸಾಹಿತ್ಯ ಅಕಾಡೆಮಿ, ರವೀಂದ್ರ ಭವನ 35 ಪ್ಯಾರಾಜೋಡನ್ ರೋಡ್, ನ್ಯೂ ದೆಹಲಿ. ಇಲ್ಲಿ ಪಿನ್ ಕೋಡ್ ನೋಡ್ಬೋದು 110001. ಅರ್ಜಿಯು 21 ಸೆಪ್ಟೆಂಬರ್ 2020 ಅಂಚೆ ಮೂಲಕ ತಲುಪಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ನಿಮ್ಗೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ ಹೆಂಗೆ ತುಂಬೋದು ಅಂತ ಗೊತ್ತಾಗಲಿಕ್ಕೆ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತಾನೆ, ಹೌ ಟು ಅಪ್ಲೈ ಅಂತೇಳಿ. ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿ ನನಗೆ ತಿಳಿಸ್ರಿ, ಆಯಿತಾ. ಅಪ್ಲಿಕೇಶನ್ ಫಾರ್ಮ ನನ್ನ ಟೆಲಿಗ್ರಾಮ್ ಚಾನಲ್ದಾಗ ಕೊಟ್ಟಿರ್ತಾನೋ, ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತಾನೋ, ದಯವಿಟ್ಟು ಹೋಗಿ ಜಾಯ್ನ್ ಆಗಿರಿ. ಈಗ ಸ್ಟಾರ್ಟ್ ಮಾಡೋದ್ರಿಂದ ಹಲವು ಜನ ಅಷ್ಟೇ ಅದಾರ. ಸೊ ನೀವು ಹೋಗಿ ಬೇಗ ಜಾಯ್ನ್ ಆಗಿರಿ, ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊತೀನಿ ರೀ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ. ನಾನು ಕೊಡುವ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಹಂಗೆ ಒಂದು ಲೈಕ್ ಕೊಡಿರಿ. ನೆಕ್ಸ್ಟ್ ಈಗೀಗ ಸ್ಟಾರ್ಟ್ ಮಾಡೀನಿ, ಚಲೋ ತಂಗೆ ಹೋಗ್ತಾನೆ ಅಂತಂದರೆ ಯಾವುದಾದ್ರು ಜಾಬ್ ಅಪ್ಲಿಕೇಶನ್ ಕರೆದ್ರೆ ಮತ್ತು ಜಾಬ್ ಬಗ್ಗೆ ಮಾಹಿತಿನ ಅಷ್ಟೇ ಕೊಡ್ತಾನೆ. ನನ್ನ ಚಾನಲ್ದಾಗ ಕ್ಲಾಸ್ ಸ್ಟಾರ್ಟ್ ಮಾಡೋದು ಈಗೇನಿಲ್ಲ. ನನಗೆ ಬರೋದು ರೀಸನಿಂಗ್ ಒಂದು ಚೆನ್ನಾಗಿ ಬರ್ತೈತಿ. ನೆಕ್ಸ್ಟ್ GK ಬಗ್ಗೆ ಹೇಳ್ಬೋದು, ಯಾಕಂತಂದರೆ ಎಲ್ಲರೂ GKನ ನೋಡ್ಕೊಂಡು ಹೇಳ್ತಾರೆ. ಆಮೇಲೆ ನಾನು ಅದ್ರ ಬಗ್ಗೆ ಸ್ವಲ್ಪ ಯಾವ ರೀತಿ ಕ್ವಶನ್ ಬಂದವ, ಯಾವ ರೀತಿ ಬರ್ತಾವೆ ಅಂದ್ರೆ ಹಿಂದಿನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕಂಪೇರ್ ಮಾಡ್ಕೊಂಡು ಅದನ್ನ ಸ್ಟಡಿ ಮಾಡ್ಕೊಂಡು ಹೇಳೋಕ್ಕೆ ಟ್ರೈ ಮಾಡ್ತಾನೆ ನೆಕ್ಸ್ಟ್ ಟೈಮಿಂದ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನೀವು ಭೇಟಿ ಹೋಗೋಣ. ಒಟ್ಟು ಅಪ್ಲಿಕೇಶನ್ ಫಾರ್ಮ್ನ ತುಂಬ್ರಿ ಅಂತ ಹೇಳ್ತಾನೆ. ಆದರೆ ಇನ್ನೊಂದು ಏನು ತೊಂದ್ರಿಪ್ಪ ಅಂತಂದ್ರೆ ಫೀಸ್ ಒಂದು ಭಾಳ ಐತಿ. ಸೊ ನೋಡಿರಿ ಹೆಂಗೆ ಮಾಡ್ತೀರಿ. ಒಂದು ಫೋರ್ಸ್ ವೈಸ್ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಅಪ್ಲಿಕೇಶನ್ ಒಬ್ಬೊಬ್ಬರು ಹಾಕ್ಬೋದು. ಸೊ ಹಂಗಾಗಿ ಇದು ಯಾರಿಗೆ ಜಾಸ್ತಿ ಗೊತ್ತಿರಂಗಿಲ್ಲ, ದಯವಿಟ್ಟು ಹಾಕ್ರಿ ಅಂತ ಹೇಳ್ತಾನೆ.